ರಾಜ್ಯದ ಬೊಕ್ಕಸಕ್ಕೆ ದುಡ್ಡು ಎಲ್ಲೆಲ್ಲಿಂದ ಬರುತ್ತೆ. ಓಕೆ, ಬೊಮ್ಮಾಯಿ ಗವರ್ಮೆಂಟ್ ಒಂದಿಷ್ಟು ಟಾರ್ಗೆಟ್ ಇತ್ತು, ಬೇರೆ ಬೇರೆ ಗವರ್ಮೆಂಟ್ ಒಂದಿಷ್ಟು ಟಾರ್ಗೆಟ್ ಇತ್ತು, ನಾನು ಅದನ್ನೆಲ್ಲ ಬಿಟ್ಬಿಡ್ತೀನಿ. ಬೊಮ್ಮಾಯಿ ಗವರ್ಮೆಂಟ್ 92,000 ಕೋಟಿ ರೂಪಾಯಿ ಕಮರ್ಷಿಯಲ್ ಟ್ಯಾಕ್ಸ್ ಟಾರ್ಗೆಟ್ ಇತ್ತು, ಅಬಕಾರಿದು ಒಂದಿಷ್ಟು ಟಾರ್ಗೆಟ್ ಇತ್ತು, ಸ್ಟಾಂಪ್ ಮತ್ತು ಡ್ಯೂಟೀಸ್ದು ಒಂದಿಷ್ಟು ಟಾರ್ಗೆಟ್ ಇತ್ತು, ಬೇರೆ ಬೇರೆದು ಒಂದಿಷ್ಟು ಟಾರ್ಗೆಟ್ ಇತ್ತು. ಅದನ್ನೆಲ್ಲ ನಾನು ಆ ಕಡೆ ಬಿಡ್ತೀನಿ. ಓಕೆ, ಈಗ ಒಂದು ರಾಜ್ಯದ ಬೊಕ್ಕಸಕ್ಕೆ ದುಡ್ಡು ಎಲ್ಲೆಲ್ಲಿಂದ ಬರುತ್ತೆ ಅಂತ ನಾವು ಅರ್ಥ ಮಾಡ್ಕೊಂಡಾಗ ಮಾತ್ರ ಈ ಗ್ಯಾರಂಟಿಗೆ ದುಡ್ಡು ಎಲ್ಲಿಂದ ಹೊಂದಿಸಬಹುದು ಅನ್ನುವುದನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ. ವಿ ವಿಲ್ ಬಿಗಿನ್. ನೋಡಿ, ಒಂದು ರಾಜ್ಯಕ್ಕೆ ಬರುವ ದುಡ್ಡಿನ ಆದಾಯ, ಕಮರ್ಷಿಯಲ್ ಟ್ಯಾಕ್ಸ್, ಅದು GST ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸಾಮಾನ್ಯವಾಗಿ 1,00,000 ಕೋಟಿ ರೂಪಾಯಿ ತನಕ ದುಡ್ಡು ಬರುತ್ತೆ. ಓಕೆ, ವಾಣಿಜ್ಯ ತೆರಿಗೆ ಮತ್ತು GST 1,00,000 ಕೋಟಿ ರೂಪಾಯಿ ತನಕ ದುಡ್ಡು ಬರುತ್ತೆ. ಬೊಮ್ಮಾಯಿಯವರ ಕಾಲದಲ್ಲಿ 1,02,000 ಕೋಟಿ ಬಂದಿತ್ತು. ಇವಾಗೇನೋ ಕಡಿಮೆ ಬರ್ತಿದೆ ಅಂತ ಹೇಳ್ತಿದ್ದಾರೆ, ಗೊತ್ತಿಲ್ಲ. ಅದು 16ನೇ ತಾರೀಕು ನಮಗೆ ಗೊತ್ತಾಗತ್ತೆ. ಓಕೆ, ನಂಬರ್ 1. ಎರಡನೇದು ಅಬಕಾರಿ ಸುಂಕ ಬರುತ್ತೆ. ಅಂದ್ರೆ ಯಾರು ಮದ್ಯಪಾನ ಪ್ರಿಯರಿರ್ತಾರೆ ಅವರು ಮದ್ಯಪಾನ ಪ್ರಿಯರು ಖರ್ಚು ಮಾಡಿರುವ ದುಡ್ಡಿನಿಂದ ದುಡ್ಡು ಬರುತ್ತೆ. ಅದಕ್ಕೊಂದಿಷ್ಟು ಟಾರ್ಗೆಟ್ ಅಂತ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಓಕೆ, ಬೊಮ್ಮಾಯಿಯವರ ಗವರ್ಮೆಂಟ್ ಅಲ್ಲಿ ಅದು 36,000 ಕೋಟಿ ರೂಪಾಯಿ ಬಂದಿತ್ತು. ಈ ಸಲ ಕಡಿಮೆ ಬರ್ಬೋದು, ಜಾಸ್ತಿ ಬರ್ಬೋದು. ಹಾಗಂತ ಜನಕ್ಕೆ ನೀವು ಜಾಸ್ತಿ ಕುಡಿಸ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಓಕೆ, ಅದಾದ ಮೇಲೆ ಮುದ್ರಾಂಕ ಮತ್ತು ನೋಂದಣಿ ಶುಲ್ಕ ಅಂತಿರುತ್ತೆ. ಅದು ಸುಮಾರು ಒಂದು 12ರಿಂದ 13,000 ಕೋಟಿನೋ 15,000 ಕೋಟಿನೋ ಎಷ್ಟೋ, ಬೇಸ್ಡ್ ಆನ್ ದಿ ಟಾರ್ಗೆಟ್ ಆಫ್ ದಿ ಗವರ್ಮೆಂಟ್. ಅಂದ್ರೆ ಏನೋ, ಯಾರು ಪ್ರಾಪರ್ಟಿಯನ್ನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, ಯಾರು ಪ್ರಾಪರ್ಟಿಯನ್ನ ಪರ್ಚೇಸ್ ಮಾಡಿದ್ದಾರೆ, ಅದಕ್ಕೆ ಎಷ್ಟು ಮುದ್ರಾಂಕ ಶುಲ್ಕವನ್ನ ಕಟ್ಟಿದ್ದಾರೆ, ನೋಂದಣಿ ಶುಲ್ಕವನ್ನ ಕೊಟ್ಟಿದ್ದಾರೆ. ಓಕೆ, ಅದರಿಂದ ದುಡ್ಡು ಬರುತ್ತೆ. ಸೊ ಮೋಟಾರ್ ವೆಹಿಕಲ್ ಟ್ಯಾಕ್ಸ್ MVT, ನೀವೊಂದು ಕಾರ್ ತಗೊಳ್ತೀರಿ. ಈಗ ಕಾರಲ್ಲಿ ಕೂಡ 2 ವಿಧ ಇರುತ್ತೆ, ಬಹಳ ಇಂಟ್ರೆಸ್ಟಿಂಗ್. ಅದು ನೀವು ಸಬ್ 4 ಮೀಟರ್ ಕಾರ್ ಅಂತ ಇರುತ್ತೆ. ವಾಸು, ಸಬ್ 4 ಮೀಟರ್ ಕಾರ್ ಅಂದ್ರೆ 3,995 ಮೀಟರ್. ನಮ್ಮ ದೇಶದಲ್ಲಿ ಹೇಗಿದೆ ಅಂತಂದ್ರೆ ಕಾನೂನು, 3,995 ಮೀಟರ್ ದಾಟಿದ ಕಾರುಗಳನ್ನ ಹೆಚ್ಚು ಟ್ಯಾಕ್ಸ್ಗೆ ಒಳಪಡಿಸಲಾಗುತ್ತೆ. ದಟ್ ಈಸ್ ವೈ ನೀವು ಬಹಳಷ್ಟು ಕಾರ್ಗಳನ್ನು ಗಮನಿಸಿ, ಸಬ್ 4 ಮೀಟರ್ ಕಾರ್ ಅಂದ್ರೆ 4,000 ಮೀಟರ್ನ ಒಳಗಡೆ ಇರುವ ಕಾರುಗಳನ್ನೇ ಪರ್ಚೇಸ್ ಮಾಡಲಾಗುತ್ತೆ. ಓಕೆ, ಸಬ್ 4 ಮೀಟರ್ ಕಾರ್ಸ್ ಅಂತ ಕರೀತಾರೆ ಅದನ್ನ. ನೀವು 4.3 mm ಹೋಯ್ತು ಅನ್ಕೊಳ್ಳಿ, ಅವಾಗ ನೀವು ಟ್ಯಾಕ್ಸ್ ಜಾಸ್ತಿ ಕಟ್ಟಬೇಕಾಗುತ್ತೆ, ಆಲ್ಮೋಸ್ಟ್ ಡಬಲ್ ಕಟ್ಟಬೇಕಾಗುತ್ತೆ. ಓಕೆ, ಸೊ ಅದಕ್ಕೋಸ್ಕರನೇ ನಿಮಗೆ ಕಾರುಗಳು ಸಬ್ 4 ಮೀಟರ್ಸ್ ಅಂತ ಕರೀತಾರೆ. 3,995, 3,997, 999 ಈ ತರದೆಲ್ಲ ಇರುತ್ತೆ. ಸೊ ಆ ತರದ ಕಾರ್ಗಳಿಂದ ಬರುವ ಟ್ಯಾಕ್ಸ್, ಅಥವಾ ಜಾಸ್ತಿ ದೊಡ್ಡ ಲಕ್ಸುರಿ ಕಾರ್, ಸಿಕ್ಕಾಪಟ್ಟೆ ಲಕ್ಸುರಿ ಕಾರ್ ತಗೊಂಡ್ಬಿಟ್ರೆ ನೀವು 4.6 ದೊಡ್ಡದು ಒಂದು ಫಾರ್ಚುನರ್ ಗೀಚುನರ್ ಎಲ್ಲ ತಗೊಂಡ್ಬಿಟ್ರಿ, ನೀವು ದೊಡ್ಡದೊಂದು ಬೆನ್ಸ್ ಔಡಿ ಎಲ್ಲ ಓದದ್ ಕಾರ್ ತಗೊಂಡ್ಬಿಟ್ರಿ. ಯಾಕೆ? ನಿಮಗೆ ಅದ್ರ ಮೇಲೆ ಟ್ಯಾಕ್ಸ್ ಜಾಸ್ತಿ ಬೀಳುತ್ತೆ, ಗೊತ್ತಾಯ್ತಾ? ಸೊ ಅಲ್ಲಿಂದ ಬರುವ ದುಡ್ಡು. ಆಮೇಲೆ ನೀವು ಯಾವುದೋ ಒಂದು 2 ವೀಲರ್ ಇಂದ ಸರ್ಕಾರದ ಬೊಕ್ಕಸಕ್ಕೆ ಬರುವ ದುಡ್ಡು, ಇದೆಲ್ಲವೂ ಕೂಡ ರಾಜ್ಯದ ಬೊಕ್ಕಸಕ್ಕೆ ಬರುವ ದುಡ್ಡು. ಎಲ್ಲಿಂದ ಬರುತ್ತೆ? ಕಮರ್ಷಿಯಲ್ ಟ್ಯಾಕ್ಸ್ ಇಂದ ಬರುತ್ತೆ, ಅಬಕಾರಿಯಿಂದ ಬರುತ್ತೆ, ಸ್ಟಾಂಪ್ ಮತ್ತು ಡ್ಯೂಟೀಸ್ ಇಂದ ಬರುತ್ತೆ, ಮೋಟಾರ್ ವೆಹಿಕಲ್ ಇಂದ ಬರುತ್ತೆ, ಅದರ ಜೊತೆಗೆ ರಾಯಲ್ಟಿ ಮತ್ತು ತೆರಿಗೆಯೇತರ ದುಡ್ಡು. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಲೈಸೆನ್ಸ್, ಓಕೆ, ಆ ಲೈಸೆನ್ಸ್ ದುಡ್ಡು ಕೂಡ ರಾಜ್ಯಕ್ಕೆ ಬರುತ್ತೆ. ಮತ್ತು ರಾಯಲ್ಟಿ ಫಾರ್ ವಾಟ್? ಜಿಯಾಲಜಿ ಅಥವಾ ಮೈನ್ಸ್. ಅದಕ್ಕೆ ನೀವು ಮೈನ್ಸ್ ಮಾಡುವ ಒಂದು ದೊಡ್ಡ ಮಟ್ಟದ ಲೈಸೆನ್ಸ್ ಅನ್ನ ಪಡೆದುಕೊಂಡಿದ್ದೀರಿ, ವಾಸು ಪಡೆದುಕೊಂಡಿದ್ದಾರೆ. ಸೊ ಆ ಕಾರಣಕ್ಕಾಗಿ ವಾಸು ಅವರೇ, ನೀವು ಇಷ್ಟು ಮೈನ್ಗಳನ್ನ ತೆಗೆದರೆ ನೀವು ಇಷ್ಟು ರಾಯಧನವನ್ನ ಕೊಡಬೇಕಾಗತ್ತೆ ಸರ್ಕಾರಕ್ಕೆ. ಅದು ತೆರಿಗೆ ಆಗುದಿಲ್ಲ, ತೆರಿಗೆಯೇತರ, ಗೊತ್ತಾಯ್ತಾ? ತೆರಿಗೆಯೇತರ ದುಡ್ಡು. ಸೊ ನಾವಿವಾಗ ಏನು ಯೋಚನೆ ಮಾಡ್ತಾ ಇರೋದು, ಇವರು ಗ್ಯಾರಂಟಿಗೆ ದುಡ್ಡು ಎಲ್ಲಿಂದ ಹೊಂದಿಸ್ತಾರೆ ಅಂತಲ್ವಾ? ಕಮರ್ಷಿಯಲ್ ಟ್ಯಾಕ್ಸ್ ಇಂದ, ಅಬಕಾರಿಯಿಂದ, ಸ್ಟಾಂಪ್ಸ್ ಇಂದ, ಮೋಟಾರ್ ವೆಹಿಕಲ್ ಇಂದ, ರಾಯಲ್ಟಿಯಿಂದ, ಬೇರೆ ಬೇರೆ ಕಡೆಗಳಿಂದ ಒಂದಿಷ್ಟು ದುಡ್ಡು ಬಂದ್ಬಿಡುತ್ತೆ. ಆಯ್ತಾ? ಅದಾದ್ಮೇಲೆ ಕೇಂದ್ರ ಕೊಡುತ್ತೆ ರಾಜ್ಯಕ್ಕೆ. ನಾವು ಮೊನ್ನೆ ಮಾತಾಡ್ತಾ ಇದ್ವಿ, ಟ್ಯಾಕ್ಸ್ ಡೆವಲ್ಯೂಷನ್ ದೊಡ್ಡ ಹೋರಾಟ ಆಗ್ತಾ ಇದೆ ಇವಾಗ. ಸುಮಾರು 37,000 ಕೋಟಿ ರೂಪಾಯಿ ಟ್ಯಾಕ್ಸ್ ಡೆವಲ್ಯೂಷನ್, 41% ಅದರಲ್ಲಿ. ಅದ್ರ ಫಾರ್ಮುಲಾ ಬೇರೆ ಇದೆ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ, ತುಂಬಾ ಉದ್ದಾಗ್ಬಿಡುತ್ತೆ, ಅದಕ್ಕೋಸ್ಕರ ಒಂಚೂರು ಕಟ್ ಶಾರ್ಟ್ ಮಾಡೋಣ. 41% ನಲ್ಲಿ ನಮಗೆ 41,000 crore rupees ಬಂದಿದೆ ಈಗಾಗಲೇ.
37,000 crores ಬರಬೇಕಾಗಿತ್ತು, 41,000 crores ಬಂದಿದೆ. ಸೆಂಟ್ರಲ್ ಏಡ್, ಗ್ರಾಂಟ್ಸ್ ಇನ್ ಏಡ್, ನಿಮಗೆ ಗೊತ್ತು ಗ್ರಾಂಟ್ಸ್ ಇನ್ ಏಡ್ ಅಂದ್ರೆ ಏನ್ ಹೇಳಿ? ಅನುದಾನಗಳು. ನೀವು ಮನ್ರೇಗಾ ಕಟ್ತೀರಿ, ರಸ್ತೆ ಕಟ್ತೀರಿ, ಸೇತುವೆ ಕಟ್ತೀರಿ, ಮತ್ತೊಂದು ಕಟ್ತೀರಿ. ಸೆಂಟ್ರಲ್ ಕೊಡುವ ಅನುದಾನ ಅದು ಒಂದು 16,000 ಕೋಟಿ ರೂಪಾಯಿ ಬಂದಿದೆ. ಅದರ ಜೊತೆಗೆ ಸಾಲಗಳು, ಸಾಲ ನೀವು ಮಾಡ್ಬೋದು. ಸಾಲ ಯಾವ ರೀತಿ ಮಾಡ್ಬೋದು ಅಂತಂದ್ರೆ, ಇದನ್ನ ಹೇಳದ್ ಮಾಡ್ತಿದ್ದೆ ನಾನು ನಿಮಗೆ ಬೆಳಗ್ಗೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಒಂದು ನೀತಿ ಘೋಷಣೆ ಮಾಡಿದೆ. ಏನು ಅಂದ್ರೆ 50 ವರ್ಷಗಳವರೆಗೆ ಫ್ಯಾಂಟಾಸ್ಟಿಕ್ 1.5 ಲಕ್ಷ ಕೋಟಿ ರೂಪಾಯಿಗಳಷ್ಟು ಬೇಸ್ಡ್ ಆನ್ ದಿ ಸ್ಟೇಟ್ ಗವರ್ಮೆಂಟ್ 1.5 ಲಕ್ಷ ಕೋಟಿ ರೂಪಾಯಿಗಳಷ್ಟು ನಾವು ಮೀಸಲಿಟ್ಟಿದ್ದೇವೆ. ನೀವು 50 ವರ್ಷಗಳವರೆಗೆ ಬಡ್ಡಿ ರಹಿತ ಸಾಲ ಪಡೆದುಕೊಳ್ಳಬಹುದು. ಇದು ಕೂಡ ನಾವು ಪಡೆದುಕೊಳ್ಬಹುದು. ಸೊ ಅಲ್ಲಿಂದ ರಾಜ್ಯಕ್ಕೆ ಬರೋ ದುಡ್ಡಾಯ್ತು ಮತ್ತು ಕೇಂದ್ರದಿಂದ ರಾಜ್ಯಕ್ಕೆ ಬರುವ ದುಡ್ಡಾಯ್ತು. ಗೊತ್ತಾಯ್ತಾ? ಇಷ್ಟಾಯ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.